ಹೋರಾಟ ನಡೆಸುತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗಾಡಿ ಇಲ್ಲಿ ಇಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆನ್ಸ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಮರಣ ಮಳೆಗೆ ಉತ್ತರ ಕನ್ನಡ ನಲುಗಿ ಹೋಗಿದೆ. ವರ್ಣನ ರೌದ್ರ ನರ್ತನಕ್ಕೆ ಗುಡ್ಡಗಳು ನೆಲಕ್ಕಪ್ಪಳಿಸಿವೆ. ಮೆಗಾ ಸ್ಫೋಟಕ್ಕೆ ಅಂಕೋಲದ ಶೀರೂರು ಬಳಿ ಗುಡ್ಡ ಕುಸಿದು 6 ಮಂದಿ ಭೂಸಮಾಧಿಯಾಗಿದ್ದಾರೆ. ಅಂದು ಗುಡ್ಡ ಕುಸಿದು 2 ಗ್ಯಾಸ್ ಟ್ಯಾಂಕರ್ಗಳು ನೀರಲ್ಲಿ ಕೊಚ್ಚೋಗಿದ್ವು. ಆದರೆ ಈ ಪೈಕಿ 1 ಲಾರಿ ಮಣ್ಣಿನಾಡಿಯಲ್ಲಿ ಸಿಲ್ಕೊಂಡಿದೆ. ಅದೇ ಲಾರಿಯಲ್ಲಿದ್ದ ಚಾಲಕ ಕೂಡ ಮಣ್ಣಿನಡಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನಂತೆ. ಅಂದು ಗುಡ್ಡ ಕುಸಿದ ಮಾರನೇ ದಿನ ಬೆನ್ಸ್ ಕಂಪನಿಯ ಲಾರಿಯಲ್ಲಿದ್ದ ಚಾಲಕನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬಳಿಕ ಅನುಮಾನ ಬಂದು ಲಾರಿಯಲ್ಲಿದೆ ಅಂತ ಕಂಪನಿಯವರು ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾರೆ. ಈ ವೇಳೆ ಗುಡ್ಡ ಕುಸಿತ ಜಾಗದಲ್ಲೇ ಲಾರಿಯ ಲೊಕೇಶನ್ ತೋರಿಸಿದೆ. ಗಾಡಿ ಇಲ್ಲಿ ಇಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆನ್ಸ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಈಗ 3 ದಿನ ಆಯಿತು. ಈಗ ನಾವು ಮಾತಾಡಿದ ಮೇಲೆ MLA ಅವರು ಹೇಳಿದ ಮೇಲೆ ಈಗ ಲೆಫ್ಟ್ ಸೈಡಲ್ಲಿ ಕೆಲಸ ನಡೀತಾ ಇದೆ. ಲಾರಿಯ ಮಾಲೀಕ ಸ್ಥಳಕ್ಕೆ ಬಂದು ನೋಡಿದಾಗ ಲಾರಿ ಲೊಕೇಶನ್ ಪತ್ತೆಯಾದ ಜಾಗದಲ್ಲೇ ಗುಡ್ಡದ ಮಣ್ಣು ತುಂಬಿಕೊಂಡಿರೋದು ಕಾಣಿಸಿದೆ. ಹೀಗಾಗಿ ಇದೇ ಮಣ್ಣಿನಡಿ ಲಾರಿ ಸಿಲ್ಕೊಂಡಿದೆ ಅಂತ ಲಾರಿ ಮಾಲೀಕನ ಅನುಮಾನ. ಅಷ್ಟೇ ಅಲ್ಲದೆ ನಿನ್ನೆ ಲಾರಿ ಚಾಲಕನ ಮೊಬೈಲ್ ಮತ್ತೆ ಸ್ವಿಚ್ ಆನ್ ಆಗಿದೆಯಂತೆ. 9:30 ಆಮೇಲೆ 11 ಗಂಟೆಗೆ ಫೋನ್ ಮಾಡಿದ್ದೆ. ಆವಾಗಲೂ ಸ್ವಿಚ್ ಆಫ್ ಇದೆ. ನಾರ್ಮಲ್ ಸ್ವಿಚ್ ಆಫ್ ಮಾಡೋನಲ್ಲ, ಮಲಗಿದ್ರೂ ಸ್ವಿಚ್ ಆಫ್ ಮಾಡಲ್ಲ. ಆಮೇಲೆ ಎಲ್ಲಿದೆ ಗಾಡಿ ಅಂತೇಳಿ ನಾವು ಆಫೀಸಿಂದ ಲೊಕೇಶನ್ ಟ್ರೈಸ್ ಮಾಡಿದ ಟೈಮಲ್ಲಿ ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು. ಅಂಕೋಲಲ್ಲಿ ಇಟ್ಟು ಮಲಗಿರ್ಬೋದು ಅಂತೇಳಿ ನಾವು ನಾರ್ಮಲ್ ಆದೆ. ಸ್ವಲ್ಪ ಟೈಮಲ್ಲೇ ನಮಗೆ ನ್ಯೂಸ್ ಬರೋ ಸ್ಟಾರ್ಟ್ ಆಯಿತು, ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೇಳಿ. ಅಯ್ಯೋ, ಆವಾಗ ನಮಗೆ ಗೊತ್ತಾಯಿತು. ಇನ್ನು ಈ ಲಾರಿಯಲ್ಲಿ AC ಕ್ಯಾಬಿನ್ ಇದೆ. ಹೀಗಾಗಿ ಲಾರಿ ಚಾಲಕ ಇನ್ನೂ ಬದುಕಿರ್ಬೋದು ಅನ್ನೋದು ಮಾಲೀಕನ ವಾದ. ಅಂದರೆ ಆವತ್ತು ಸ್ವಿಚ್ ಆಫ್ ಆಗಿದ್ದ ಮೊಬೈಲು ನಿನ್ನೆ ಆನ್ ಆಗಿದೆ. ಅವನ ವೈಫ್ ಹೇಳ್ತಾ ಇದ್ದಾರೆ 2 ಸಲ ಆನ್ ಆಗಿ ಆಫ್ ಆಗಿದೆ. ಆಮೇಲೆ ಇವತ್ತು ಬೆಳಿಗ್ಗೆನೂ ಆನ್ ಆಗಿ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ವೈಫು. ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ನಮ್ಮ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ. ಒಳಗಡೆ ಬದುಕಿದ್ರೆ ಮೊದಲ AC ಕ್ಯಾಬಿನ್ ಫುಲ್ ಕವರ್ಡ್ ಇದೆ, ಫುಲ್ ಸೆಕ್ಯೂರಿಟಿ ಇದೆ. ಮೇ ಬಿ ಬರೀ ಮಣ್ಣು ಅಷ್ಟೇ ಬಿದ್ದಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಗಾಡಿ. ಇದನ್ನೆಲ್ಲ ನೋಡಿದ್ರೆ ಲಾರಿ ಚಾಲಕ ಮಣ್ಣಿನಡಿ ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಸಾಧ್ಯತೆಯನ್ನ ಯಾವುದೇ ಕಾರಣಕ್ಕೂ ಅಲ್ಲಗೆಳೆಯುವಂತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಧಾನಿಯಲ್ಲಿ ಡೆಂಘಿ ಪ್ರಕರಣಗಳು ಬುಲೆಟ್ ಟ್ರೈನ್ ಸ್ಪೀಡ್ನಂತೆ ಹೆಚ್ಚಾಗ್ತಾ ಇದೆ. ಮಕ್ಕಳು, ಹಿರಿಯರು ಅನ್ನದೇ ಪ್ರತಿಯೊಬ್ಬರಿಗೂ ಡೆಂಘಿ ಬಾಧಿಸ್ತಾ ಇದೆ. ಹೀಗಾಗಿ ಖುದ್ದು ಆರೋಗ್ಯ ಸಚಿವರು ಇವತ್ತು ನಿನ್ನೆ ಫೀಲ್ಡಿಗಿಳಿದು ಡೆಂಘಿ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಡೆಂಘಿ ಸ್ಫೋಟ, ಫೀಲ್ಡ್ಗಿಳಿದ ಆರೋಗ್ಯ ಸಚಿವರು. ರಾಜ್ಯದಲ್ಲಿ 11,000 ಗಡಿ ದಾಟಿದ ಮಹಾಮಾರಿ. ಮಳೆ, ನಿಂತ ನೀರು, ಈಡಿಸ್ ಸೊಳ್ಳೆ, ಡೆಂಗಿ ಸ್ಫೋಟ, ಸರ್ಕಲ್ ರೀತಿಯಲ್ಲಿ ಡೆಂಗಿ ಪ್ರಕರಣಗಳು ಸದ್ಯ ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ 11,000 ಗಡಿ ದಾಟಿದ ಡೆಂಗಿ ಕೇಸ್ ಜನರ ಮನಸ್ಸಿನಲ್ಲಿ ಭೀತಿ ಹುಟ್ಟಿಸಿದೆ. ಡೆಂಗಿಗೆ ಈಗಾಗಲೇ 8 ಮಂದಿ ಬಲಿಯಾಗಿದ್ದು, ಮಹಾಮಾರಿ ಕಟ್ಟಿಹಾಕಲು ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಿದೆ. ಈ ಮಧ್ಯೆ ಖುದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಫೀಲ್ಡ್ಗಿಳಿದು ಡೆಂಗಿ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ನಗರದಲ್ಲಿ ಫೀವರ್ ಕ್ಲಿನಿಕ್ ಓಪನ್. ಚಿಕಿತ್ಸೆಗೆ ನೋಡಲ್ ಅಧಿಕಾರಿಗಳ ನೇಮಕ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಡೆಂಗಿ ಹರಡುವಿಕೆಗೆ ಅನುಕೂಲಕರ ವಾತಾವರಣ ಕಲ್ಪಿಸಿದೆ. ನಿಂತ ನೀರಿನಲ್ಲಿ ಲಾರ್ವಾ ಸಂತತಿ ಬೆಳೆಯುತ್ತಿದೆ. ಸಾಮಾನ್ಯ ಜ್ವರ ಎಂದು ಆಸ್ಪತ್ರೆಗೆ ಬರುವ ಸಾಕಷ್ಟು ಜನರಿಗೆ ಡೆಂಗಿ ಪಾಸಿಟಿವ್ ಕಂಡುಬರುತ್ತಿದೆ. ಹೀಗಾಗಿ ಚಿಕಿತ್ಸೆಗೆ ನಗರದಲ್ಲಿ ಫೀವರ್ ಕ್ಲಿನಿಕ್ ಓಪನ್ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ನೋಡಲ್ ಅಧಿಕಾರಿಗಳ ನೇಮಕ ಮಾಡಲಾಗಿದೆ.
ಡೆಂಗಿ ಇನಿಷಿಯಲಿ ಜ್ವರ ಇದ್ದಾಗ ಅಷ್ಟೊಂದು ಕಾಂಪ್ಲಿಕೇಶನ್ ಇರೋದಿಲ್ಲ. ಕಾಂಪ್ಲಿಕೇಶನ್ಗೆ ಹೋಗುವಂಥದ್ದು 3-4 ದಿನದ ಮೇಲೆ, ಜ್ವರ ಕಮ್ಮಿ ಆದ ಮೇಲೆ ಕಾಂಪ್ಲಿಕೇಶನ್ ಹೆಚ್ಚಾಗುತ್ತಾ ಹೋಗುತ್ತದೆ. ಕಾಂಪ್ಲಿಕೇಶನ್ ಅಂದರೆ ರಕ್ತದ ಒತ್ತಡದಲ್ಲಿ ಕುಸಿತವಾಗುವುದು, ಪ್ಲೇಟ್ಲೆಟ್ ಕಣ ಕಮ್ಮಿ ಆಗುವುದು. ಫಸ್ಟ್ 2 to 3 ಡೇಸ್ಗೆ ಪ್ಲೇಟ್ಲೆಟ್ ಕಣ ನಾರ್ಮಲಲ್ಲೇ ಇರುತ್ತದೆ. ಜ್ವರ ಕಮ್ಮಿ ಆದ ಮೇಲೆ ಪ್ಲೇಟ್ಲೆಟ್ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. BP, ಒಬ್ಬೊಬ್ಬರಿಗೆ ರಕ್ತದ ಒತ್ತಡದಲ್ಲಿ ಕುಸಿತ ಬರ್ಬೋದು. ಡೆಂಗು ಹೆಮರೇಜಿಕ್ ಶಾಕ್ ಅಂತ ಹೇಳ್ತೀವಿ. ಡೆಂಗಿ ಟ್ರೀಟ್ಮೆಂಟ್ಗೆ ಅಂತ ಪ್ರತ್ಯೇಕ ಬೆಡ್ ವ್ಯವಸ್ಥೆಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಕೆಸಿ ಜನರಲ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ ಸೇರಿ 5 ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ನಲ್ಲಿ ಟಿಕೆಟ್ ಕೊಡದೆ ಕಳ್ಳಾಟವಾಡಿ ಪ್ರಯಾಣಿಸುವವರನ್ನ ನೋಡಿದ್ದೀರಾ? ಆದರೆ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬಸ್ಸನ್ನೇ ಕಳವು ಮಾಡಿರುವುದನ್ನು ಕೇಳಿದ್ದೀರಾ? ಅಂತಹ ಒಂದು ಘಟನೆ ಚಿತ್ರದುರ್ಗದಲ್ಲಿ ನಡೆದು ಹೋಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಬಸ್ ಅಬೇಸ್, ಖತರ್ನಾಕ್ ಗ್ಯಾಂಗ್ಗೆ ಬಲೆ ಬೀಸಿದ ಪೊಲೀಸ್. ಕದಿಯೋ ಕಳ್ಳರಿಗೆ ಬೈಕು ಅಷ್ಟೇ, ಕಾರು ಅಷ್ಟೇ, ದೊಡ್ಡ ಬಸ್ ಆದ್ರೂ ಅಷ್ಟೇ. ಚಿತ್ರದುರ್ಗ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ಇಡೀ ಬಸ್ ಅನ್ನೇ ಕಳ್ಳರು ಅಬೇಸ್ ಮಾಡಿದ್ದಾರೆ. ಜುಲೈ 19ರಂದು ನಾಯಕನಹಟ್ಟಿ ಸೈಯದ್ ಅನ್ವರ್ ಬಾಷಾಗೆ ಸೇರಿದ SRE ಬಸ್ ಅನ್ನ ಖದೀಮರು ಕದ್ಕೊಂಡು ಹೋಗಿದ್ದಾರೆ. ಇದೇ ಬಸ್ ಚಿತ್ರದುರ್ಗ ಚಳ್ಳಕೆರೆ ಜಗಳೂರು ಮಾರ್ಗದಲ್ಲಿ ಸಂಚರಿಸ್ತಾ ಇತ್ತು. ಟ್ರಿಪ್ ಮುಗಿಸಿ ರಾತ್ರಿ ವೇಳೆ ಚಿತ್ರದುರ್ಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪಾರ್ಕ್ ಮಾಡಲಾಗಿತ್ತು. ಇದಕ್ಕೆ ಹೊಂಚು ಹಾಕಿದ್ದ ಗ್ಯಾಂಗ್ ಬಸ್ ಅನ್ನೇ ಕದ್ದು ಎಸ್ಕೇಪ್ ಆಗಿದೆ. ನಾಯಕಟ್ಟಿ ಓನರ್ ಆದಂಥ ಅನ್ವರ್ ಸಾಹೇಬ್ರದ್ದು ಬಸ್ಸು ಇಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಪ್ರತಿದಿನ ಸುಮಾರು ಶ್ರೀನಿವಾಸ್ಗಳು ಎಲ್ಲ ಇಲ್ಲೇ ನಿಲ್ಲಿಸ್ತಾರೆ. ರಾತ್ರಿ ಏನಾಗಿದೆ 2:38ಕ್ಕೆ ನನಗೆ ಮನೆಗಿದ್ದಾಗ ನನಗೆ ಫೋನ್ ಹಾಕಿದ್ರು. ಅಲ್ಲಿಂದಲೇ ತಕ್ಷಣ ಬಂದು CC ಕ್ಯಾಮ್ರಾ ಆನ್ ಮಾಡಿ ಚೆಕ್ ಮಾಡಿದಾಗ 2:38ಕ್ಕೆ ಗಾಡಿ ಮೂವ್ ಆಯಿತು. ಮೂವ್ ಆಗಿ ಹೊರಗಡೆ ಹೋಗಿರೋದು ಗೊತ್ತು. ಎಲ್ಲ SP ಅವರಿಗೆ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಸದ್ಯ ಸ್ಪಾಟ್ ವಿಸಿಟ್ ಮಾಡಿರುವ ಪೊಲೀಸರು ಕಳ್ಳರಿಗೆ ಬಲೆ ಬೀಸಿದ್ದಾರೆ. ಆ ಮೂಲಕ ಬಸ್ ಪತ್ತೆಗೆ ತನಿಖೆ ನಡೆಸ್ತಾ ಇದ್ದಾರೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಆ ಜಿಲ್ಲೆಯಲ್ಲಿ ಸಾಲು ಸಾಲಾಗಿ ಕೋಟಿ ಅಕ್ರಮಗಳು ಹೊರಬರ್ತಾನೆ ಇದೆ. ಪ್ರವಾಸೋದ್ಯಮ ಇಲಾಖೆ, ಕಾರ್ಮಿಕ ಇಲಾಖೆ ಆಯಿತು, ಈಗ ಜ್ಞಾನದ ಭಂಡಾರ ಗ್ರಂಥಾಲಯದಲ್ಲೂ ಕೂಡ ಕೋಟಿ ಅಕ್ರಮ ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆಯಲ್ಲೇ